ಎಲ್ಲರಿಗೂ ನಮಸ್ಕಾರ. ರಿಯಾಜ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ಬೋದು ನಮಗೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ಇಟ್ಕೊಂಡಿದ್ದೇವೆ. ಇದಕ್ಕೆ ಇವಾಗ ನಾವು ಸೋಯಾ ಕಬಾಬ್ ಅಲ್ರಿ, ಇದು ಸೋಯಾ ನಾನು ನೆನೆಸ್ಬಿಟ್ಟು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ತರಿಯಾಗಿ ಇದನ್ನು ಈ ಥರ ಇಟ್ಕೊಂಡಿದ್ದೀನಿ. ಮತ್ತು ಇವಾಗ ನನಗೆ ಸ್ವಲ್ಪ ಕಡಲೆಬೇಳೆ ಇಟ್ಕೊಂಡಿದ್ದೀನಿ, ಇದಕ್ಕೆ ಬೈಂಡಿಂಗ್ ಅಂತ ಬೇಕಾಗುತ್ತೆ. ಮತ್ತು ಇಲ್ಲಿ ನೋಡ್ಬೋದು ನೀವು, ನಾನು ಇಲ್ಲಿ ಜೀರಿಗೆ 1 ಚಮಚ ಇದೆ, ನಾನು ಸ್ವಲ್ಪ ಕುಟ್ಬಿಟ್ಟು ಇಟ್ಕೊಂಡಿದ್ದೀನಿ. ನಿಮ್ಮಲ್ಲಿ ಜೀರಿಗೆ ಪುಡಿ ಇದ್ರೆ ಹಾಕೋಬೋದು, ಇದು ಒಳ್ಳೆ ಫ್ಲೇವರ್ ಬರ್ತದೆ ಅಂತೇಳಿ ತರಿ ನಾನು ಇದನ್ನು ಕುಟ್ಬಿಟ್ಟು ಇಟ್ಕೊಂಡಿದ್ದೀನಿ. ಕಾರ್ನ್ಫ್ಲವರು 2.5 ಟೇಬಲ್ ಸ್ಪೂನಷ್ಟು, ಇದು ಮೈದಾ ಅಂತಂದರೆ 4 ಟೇಬಲ್ ಸ್ಪೂನಷ್ಟು ಮೈದಾ ಇದೆ. ಕಾರ್ನ್ಫ್ಲವರ್ ಕಡಿಮೆ ಇರಲಿ, ಮೈದಾ ಜಾಸ್ತಿ ಇರಲಿ. ಇಲ್ಲಿ ನೋಡ್ಬೋದು ಒಂದು ಸ್ವಲ್ಪ ಶುಂಠಿ ಮತ್ತು ಒಂದು 4 ಎಸಳು ಬೆಳ್ಳುಳ್ಳಿ. ಇದು ನಮಗೆ ಗರಂ ಮಸಾಲ ಇದೆ, ಇದಕ್ಕೆ ಬೇಕಾಗುತ್ತೆ. ಮತ್ತು ಇಲ್ಲಿ ನೋಡ್ಬೋದು ನೀವು ಈರುಳ್ಳಿ ಇದೆ, ಮತ್ತು ಇಲ್ಲಿ ಒಂದು ಹಸಿಮೆಣಸಿನ್ಕಾಯಿ ಇದೆ, ಮತ್ತು ಕೊತ್ತಂಬರಿ ಸೊಪ್ಪಿದೆ. ಇಲ್ಲಿ ನೋಡ್ಬೋದು ಅಚ್ಚ ಖಾರದ ಪುಡಿ ಇದೆ, ಮತ್ತು ಆಮ್ಚೂರ್ ಪೌಡ್ರ್ ಇದೆ. ಇದೆಲ್ಲ ನಮಗೆ ಸೋಯಾ ಕಬಾಬ್ ಮಾಡೋಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಇದು ತುಂಬ ಟೇಸ್ಟಾಗಿರುತ್ತೆ ಮತ್ತು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಇವತ್ತು ವಿಶೇಷವಾದಂಥ ಸೋಯಾ ಕಬಾಬನ್ನು ಮಾಡಿ ತೋರಿಸ್ತಾ ಇದ್ದೇವೆ. ಯಾಕಂದರೆ ಚಿಕನ್ 65 ಮಾಡಿದೇವಲ್ರಿ, ನಾನ್ ವೆಜ್ ಅಂಥೇಳಿ. ಈಗ ಇದು ವೆಜಿಟೇಬಲ್ ಅಂಥೇಳಿ ನಾವು ಇದನ್ನು ಸೋಯಾ ಕಬಾಬು ಇದು ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಸೇಮ್ ನಮಗೆ ಚಿಕನ್ ಥರನೇ ಟೇಸ್ಟ್ ಕೊಡುತ್ತೆ. ಇದು ವೆಜ್ನಲ್ಲಿ ಚಿಕನ್ನು ಥರನೇ, ಇದು ವೆಜ್ಜು ಸೋಯಾ ಅಂತ ಅನ್ಬೋದು. ಈಗ ನೋಡ್ಬೋದು ನಾನೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ. ಈ ಮಿಕ್ಸಿ ಜಾರ್ಗೆ ನಾವೀಗ ಈರುಳ್ಳಿಯನ್ನು ಹಾಕುತ್ತಾ ಇದ್ದೇವೆ, ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕುತ್ತಾ ಇದ್ದೇವೆ. ಈಗ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಹಾಕೊಂಡಾಗಿದೆ ಅಲ್ರಿ, ನಾವು ಈಗ ಇದಕ್ಕೇ ಇದು ಹಾಕೋತಾ ಇದ್ದೀವಿ. ನಾವು ಕಡಲೆಬೇಳೆ ನೆನೆಸಿ ಒಂದು 3 ಗಂಟೆಗಳ ಕಾಲ ನಾನು ಕಡಲೆಬೇಳೆ ನೆನೆಸಿಟ್ಟಿದ್ದೆ, ಅದನ್ನೇ ನಾನು ಇವಾಗ ಇದಕ್ಕೆ ಹಾಕೋತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ನಾವು ಅಂದರೆ ಇದು ಫುಲ್ಲು ನೈಸ್ ಮಾಡೋದೇನು ಬೇಡ, ಸ್ವಲ್ಪ ತರಿಯಾಗಿ ನಾವು ಮಾಡೋಣ. ಇದು ನಮಗೆ ಕಬಾಬಿಗೆ ಬೇಕಾಗುವಂಥ ಒಂದು ಮಸಾಲ. ಇವಾಗ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀವಿ, ತುಂಬ ಹಾಕೋದಿಲ್ಲ, ಒಂದು ಚೂರು ಹಾಕ್ತಾಯಿದ್ದೀನಿ. ನೋಡ್ಬೋದು ನಾವು ಈಗ ನೋಡ್ಬೋದು ನೀವು ಸೋಯಾ ನಾವು ಸ್ವಲ್ಪ ತರಿಯಾಗಿ ಮಾಡ್ಕೊಂಡಿದ್ದೇವೆ ನೋಡ್ರಿ, ಅದನ್ನು ನಾನು ಇದಕ್ಕೆ ಹಾಕಿಬಿಟ್ಟು ಇವಾಗ ನಾನು ತರಿಯಾಗಿ ಒಂದು ಸ್ವಲ್ಪನೇ ತರಿಯಾಗಿ ನಾನು ಇದನ್ನು ಮಿಕ್ಸಿ ಮಾಡ್ಕೊತೀನಿ. ಈಗ ನೀವು ನೋಡ್ಬೋದು ನಾನೊಂಚೂರು ತರಿಯಾಗಿ ರುಬ್ಬಿದ್ದೀನಿ, ಇನ್ನೊಂದು ಸ್ವಲ್ಪ ರುಬ್ಬಬೇಕು. ನಾನಿವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇವಾಗ ನಾನು ತರಿಯಾಗಿ ಮತ್ತೆ ರುಬ್ಕೋತೀನಿ. ಈಗ ನೀವು ನೋಡ್ಬೋದು ನಮ್ಮದು ಈಗ ನಾನು ರುಬ್ಕೊಂಡಾಗಿದೆ. ಈ ಥರ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಚೂರು ತರಿನೇ ಇರುತ್ತೆ. ನಾನು ಇವಾಗ ಇದನ್ನು ಮಸಾಲ ಎಲ್ಲ ಇದ್ರ ಜೊತೆ ಹಿಡಿಬೇಕಂಥೇಳಿ ನಾನು ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೆ. ನಾವು ಇವಾಗ ಇಟ್ಕೊಂಡಿದ್ದೇವೆ ನೋಡ್ರಿ, ಇಲ್ಲಿ ಇದ್ರೊಳಗಿದೆ. ನಾನು ಇದಕ್ಕೆ ಈಗೇನು ನಾವು ಪೇಸ್ಟ್ ಮಾಡ್ಕೊಂಡಿದ್ದು ಇದಕ್ಕೆ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಎಲ್ಲವನ್ನು ತೆಗೆದು ಮಿಕ್ಸ್ ಮಾಡ್ಕೊತೀನಿ. ಈಗ ನೋಡ್ಬೋದು ನಾನು ಮಿಕ್ಸ್ ಮಾಡ್ಕೊಂಡಿದ್ದೆ ನೋಡ್ರಿ, ಅದೆಲ್ಲ ಈಗ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊತೀನಿ. ನೀವು ನೋಡ್ಬೋದು ಇವಾಗ ನಾನು ಈಗ ಒಂದೊಂದೇ ಆಗಿ ಮಸಾಲವನ್ನು ಹಾಕೋತಾ ಹೊರ್ತೀನಿ ರೀ. ನೋಡ್ಬೋದು ಈಗ ಆಮ್ಚೂರ್ ಪೌಡರು ಮತ್ತು ಅಚ್ಚ ಖಾರದ ಪುಡಿಯನ್ನು ಹಾಕೋತಾ ಇದ್ದೀನಿ. ಈಗ ನಾನು ಗರಂ ಮಸಾಲ ಇಟ್ಕೊಂಡಿದ್ದೆ ಅಲ್ರಿ, ಅದನ್ನು ಹಾಕೋತಾ ಇದ್ದೇನೆ. ಮತ್ತು ಇವಾಗ ನಾನು ಸಣ್ಣದಾಗಿ ಇಟ್ಕೊಂಡಿದ್ದಲ್ರಿ ಹಸಿಮೆಣಸಿನ್ಕಾಯಿ, ಅದು ಹಾಕೋತಾ ಇದ್ದೀನಿ. ಲಿಂಬೆ ರಸ ಇಟ್ಕೊಂಡಿದ್ದೆ ಅಲ್ರಿ, ಇದು ಒಂದು ಅರ್ಧ ಲಿಂಬೆ ಹಣ್ಣು, ಇದು ರಸವನ್ನು ನಾನು ಹಾಕೋತಾ ಇದ್ದೀನಿ ಇದಕ್ಕೆ. ಈಗ ನಾನು
ನಮ್ಮದು ಮೈದಾ ಹಿಟ್ಟು ಮತ್ತು ಕಾರ್ನ್ಫ್ಲವರು. ಮೈದಾ ಹಿಟ್ಟು ಸ್ವಲ್ಪ ಜಾಸ್ತಿ ಇರಲಿ, ಕಾರ್ನ್ಫ್ಲವರು ಸ್ವಲ್ಪ ಕಡಿಮೆ ಇರಲಿ. ಅದ್ರ ಜೊತೆ ಜೀರಾ ಪೌಡ್ರ್ ಇದೆ ನೋಡ್ಬೋದು. ಇದನ್ನೆಲ್ಲ ಹಾಕಿಬಿಟ್ಟು ನಾನಿವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಮಿಕ್ಸ್ ಮಾಡ್ಕೊಂಡು ನಾವು ಇದನ್ನು ಒಂದು 2 ಅವರು ಇದನ್ನು ಚೆನ್ನಾಗಿ ಹೊಂದ್ಕೋಬೇಕು. ಇದಕ್ಕೆ ನಾವು ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಇದಕ್ಕೆ ಒಂದು 2 ಅವರ್ ಆಗಬೇಕು. ಆವಾಗಲೇ ಇದು ಚೆನ್ನಾಗಿ ಮತ್ತು ಖಾರ ಉಪ್ಪು ಹಿಡಿತದ. ನಾನು ಈಗ ಉಪ್ಪನ್ನು ಇದನ್ನು ರುಬ್ಬಬೇಕಾದ್ರೆ ಹಾಕಿದ್ದೆ ಎಲ್ಲನೂ. ಅದೇ ಟೇಸ್ಟ್ ನೋಡ್ಕೊಂಡು ಹಾಕ್ತೀನಿ. ಇದೆಲ್ಲ ಕಲಸಿಟ್ಮೇಲೆ ಈಗ ನೀವು ನೋಡ್ಬೋದು ನಮ್ಮದು ಎಲ್ಲ ನಾನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಇದು ರೆಸ್ಟ್ ಮಾಡೋಕ್ಕೆ ನಾನು ಒಂದು 2 ಅವರ್ಸ್ ಬಿಡ್ತೇನೆ. ಯಾಕಂತಂದರೆ ಇದು ಚೆನ್ನಾಗಿ ಸೆಟ್ ಆಗಬೇಕಾಗತ್ತೆ. ಇದಕ್ಕೆ ನಾವು ಇಷ್ಟು ಬಿಟ್ಟರೆ ನಮಗೆ ಇವಾಗ ಖಾರ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ. ಹಾಗಾಗಿ ನಾನು ಇದನ್ನು ರೆಸ್ಟ್ ಮಾಡ್ಲಿಕ್ಕಂತೇಳಿ ಒಂದು 2 ಅವರ್ಸ್ ಬಿಡ್ತೀನಿ ರೀ. ಈಗ ನೋಡ್ಬೋದು ನಾನು ಒಂದು 2 ಗಂಟೆಗಳ ಕಾಲ ಬಿಟ್ಟಿದ್ದೆ. ಇವಾಗ ನೋಡೋಣ ನಮ್ಮದು ಸೆಟ್. ನೋಡ್ಬೋದು ನೀವು ನಮ್ಮದು ಚೆನ್ನಾಗಿ ಸೆಟ್ ಆಗಿದೆ ಈ ಥರ. ಇದಕ್ಕೆ ನಾವಿವಾಗ ನಾವು ಒಂದೊಂದಾಗಿಯೇ ಈ ಥರ ಒಂದು ನಿಮಿಷ ಈ ಥರ ಸ್ಪೂನ್ ಇದ್ದರೆ ಈ ಥರ ಸ್ಪೂನಿಗೆ ನೀವು ಈ ಥರ ತೊಗೊಂಡ್ಬಿಟ್ಟು ಮಧ್ಯಕ್ಕೆ ಈ ಥರ ಈಗ ನೀವು ನೋಡ್ಬೋದು. ನಾನು ಇವಾಗ ಇದನ್ನು ಈ ಥರ ಹಾಕಿಬಿಟ್ಟು ನಾವು ಈ ಥರನೇ ನಿಮ್ಮಲ್ಲಿ ಸ್ಟೀಲ್ದು ಪಾತ್ರೆ ರೌಂಡ್ ಆಗಿತ್ತು ಅಂತಂದರೆ ಆಗ್ಬೋದು. ಈಗ ನಮ್ಮದು ಪೆನ್ಗಳು ಬರ್ತಾವೆ ನೋಡ್ರಿ, ಅಷ್ಟು ದಪ್ಪಗೆ ನಿಮ್ಮಲ್ಲಿ ಇದ್ದರೆ ಆಗ್ಬೋದು. ಈಗ ನೋಡ್ಬೋದು ನಮ್ಮದು ಇದನ್ನು ನಾನು ಚೆನ್ನಾಗಿ ಈ ಥರನೇ ಸೆಟ್ ಮಾಡಿಬಿಟ್ಟು ಇವಾಗ ನಾನು ಇದನ್ನು ಈ ಥರನೇ ಎಳಿತೀನಿ. ನೋಡ್ಬೋದು ನೀವು. ಈಗ ಆಯ್ತು ನೋಡ್ರಿ ನಮ್ಮದು ಈ ಥರನೇ ನಾನು ಎಳಿತೀನಿ. ಈಗ ನೀವು ನೋಡ್ತಾ ಇರ್ಬೋದು ನಾನು ಈ ಥರನೇ ರೌಂಡ್ ಮಾಡ್ಕೊಂಬಿಟ್ಟು ಇದನ್ನು ಸ್ಪೂನು ನಾನು ಈ ಥರ ನಿಧಾನಕ್ಕೆ ತೆಗೀರಿ. ಆವಾಗ ನಮಗೆ ಇದು ಈ ಕಡೆ ಆ ಕಡೆ ಮತ್ತು ಹೋಲ್ ಇರುತ್ತೆ. ಈ ಥರ ನಾವು ಎಡ್ಜನ್ ಇರುತ್ತಲ್ರಿ, ಇದು ನಮಗೆ ಈಗ ನಾವು ಸ್ಪೂನ್ ಹಾಕಿ ಇದು ಜಾಗ ಮಾಡಿದ್ದೇವಲ್ರಿ, ಈ ಥರ ನಮಗೆ ಒಳಗಡೆ ಎಣ್ಣೆ ಹೋಗೋ ಥರ ನಮಗೆ ಜಾಗ ಇರಬೇಕು. ಅದಕ್ಕಾಗಿ ನಾನು ಈ ಥರ ಮಾಡ್ಕೊಂಡ್ಬಿಟ್ಟು ಈಗ ಇದನ್ನು ನಾನು ತೆಗೆದಿಡ್ತಾ ಇದ್ದೀನಿ. ಈಗ ನೋಡ್ಬೋದು ಇಲ್ಲಿ ನಾನು ಇಟ್ಕೊಂಡಿದ್ದೀನಿ 3 ಇದೇ ಥರನೇ. ಈಗ ನಾನು ಬಾಣಲೆಯನ್ನು ಇಟ್ಕೊತಾ ಇದ್ದೀನಿ. ಈಗ ನೋಡ್ಬೋದು ನಾನು ಬಾಣಲೆಯನ್ನು ಇಟ್ಕೊಂಡಿದ್ದೇನೆ. ಸ್ವಲ್ಪ ಬಿಸಿ ಆಗಲಿ, ಎಣ್ಣೆಯನ್ನು ಹಾಕಿಬಿಟ್ಟು ನಾವು ಕಬಾಬ್ ಯಾವ ಥರ ಕರಿತೀವೋ ಅದೇ ಥರನೇ ನಾನು ನಿಮಗೆ ಕಬಾಬನ್ನು ಕರೆದು ತೋರಿಸ್ತೀನಿ. ಈಗ ನೋಡ್ಬೋದು ನಾನು ಎಣ್ಣೆಯನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ. ನಾನು ಇವಾಗ ಇದು ನೋಡ್ಬೇಕಲ್ರಿ, ಒಂಚೂರೇ ನಾನು ಇದು ಈ ಕಬಾಬ್ದು ನಾನು ಕಲಿಸಿದ್ದೇವಲ್ರಿ, ಇದನ್ನು ಇದೇ ಥರನೇ ಹಾಕಿ ನೋಡ್ತೀನಿ ಅಂದ್ರೆ ಕಾಯ್ದಿದ್ದೋ ಇಲ್ಲ ಅಂಥೇಳಿ. ಎಣ್ಣೆ ಕಾದಿದೆ ಅನಿಸುತ್ತೆ, ನೋಡೋಣ ಒಂದು ಸ್ವಲ್ಪನೇ ನಮಗೆ. ಯಾಕಂದರೆ ಇದು ತಳ ಮತ್ತು ಹತ್ಕಂದ್ರೆ ಕಷ್ಟ ಅಲ್ರಿ, ಅದಕ್ಕೆ ಇನ್ನೊಂಚೂರು ಅದೇ ತಳ ಏನು ಹಿಡ್ದಿಲ್ಲ, ಅದಕ್ಕಾಗಿ ನೋಡ್ತಾ ಇದ್ದೀನಿ ನಾನು. ಆಗಲ್ಲ ಬಿಡು. ನೋಡ್ಬೋದು ನಾನು ಇವಾಗ ಎಣ್ಣೆ ಒಳಗೆ ಬಿಡ್ತಾಯಿದ್ದೀನಿ. ನಾನು ಇನ್ನೊಂದು ಸಹ ಬಿಡ್ತಾಯಿದ್ದೀನಿ, ನೋಡ್ಬೋದು. ನೀವು ಒಂದು ಸ್ವಲ್ಪ ಬಿಟ್ಟರುಪ್ಲೇ ರೀ, ಅದು ಒಂಚೂರು ಸೆಟ್ ಆಗಬೇಕಲ್ರಿ, ಅದಕ್ಕಾಗಿ ನೀವು ಒಂಚೂರು ಅದೇ ಥರನೇ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಹಾಗೆ ಬಿಡಬೇಕು. 1 ನಿಮಿಷಗಳ ಕಾಲ ಅದು ಬಿಟ್ಟಾಗ ಸೆಟ್ ಆದಾಗೆ ನೀವು ಅದನ್ನು ತಿರುಗಿಸಿ ಹಾಕ್ಕೋಬೇಕು. ನೀವು ನೋಡ್ತಾ ಇರ್ಬೋದು ಈ ಕಲರ್ ಚೇಂಜ್ ಆಗಿದೆ ನೋಡ್ರಿ. ಈ ಥರನೇ ನಾವು ಸ್ವಲ್ಪ ಎಣ್ಣೆಯನ್ನು ಬಿಸಿ ಇದ್ದಾಗೆ ಹಾಕ್ಕೋಬೇಕು ನೋಡ್ರಿ. ಈಗ ನಾವು ಇದೇ ಥರನೇ ಹಾಕೊಂಡ್ಬಿಟ್ಟು ಈ ಥರ ತಿಕ್ಕೋಬೇಕು ನೋಡ್ರಿ. ಚೆನ್ನಾಗಾಗಿದೆ ನಮ್ಮದು ನೋಡ್ರಿ. ನಾನು ತಿರುಗಿಸಿ ಹಾಕ್ತಾಯಿದ್ದೀನಿ. ಸ್ವಲ್ಪ ನಾವು ಹಾಕ್ತೀವಿ ನೋಡ್ರಿ ಫ್ರೈ ಮಾಡ್ಕೊಳ್ಳೋಕ್ಕೆ, ಅವಾಗೇ ಬಿಡಬೇಕು. ಈ ಥರ ನೋಡ್ರಿ ಚೆನ್ನಾಗಿ ನಮ್ಮದು ಸೆಟ್ ಆಗಿದೆ.
ಈಗ ನಾನು ಇನ್ನೊಂದನ್ನು ಹಾಕೋತಾ ಇದ್ದೇನೆ. ಈ ಕಡೆ ನೋಡ್ಬೋದು ನೀವು, ಇದು 1 ಬೈ 1 ಆದಾಗೇ ನಾನು ಸೈಡಾಗಿ ತಿರುಗಿಸಿ ಮತ್ತು ಇದನ್ನು ಮತ್ತೆ ಸೈಡಾಗಿ ತಿರುಗಿಸ್ತೀನಿ. ಈಗ ಈ ಕಡೆದು ನಮ್ಮದೊಂಚೂರು ಬೇಯಬೇಕು, ಅದನ್ನು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ನಾವು ಬೇಯಿಸ್ಬೇಕು. ಇದು ಸೋಯಾ ಪ್ರೋಟೀನ್ ಆಗಿರುತ್ತೆ ರೀ, ಮತ್ತು ವೆಜ್ನವರಿಗೆ ಚೆನ್ನಾಗಿರುತ್ತೆ. ಇದು ತುಂಬ ಟೇಸ್ಟ್ ಅಂದರೆ ಟೇಸ್ಟ್ ಆಗಿರುತ್ತೆ. ನೀವು ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ, ಆವಾಗ ನಿಮಗೆ ಟೇಸ್ಟ್ ಗೊತ್ತಾಗುತ್ತೆ. ನಾವೇನು ಹಾಕಿದ್ದೇವೆ ನೋಡಿರಿ ಸಾಮಗ್ರಿಗಳು, ನೀವು ಅದೇ ಥರನೇ ಮನೆಯಲ್ಲಿ ಹಾಕಿಬಿಟ್ಟು ಮಾಡ್ಕೊಳ್ಳಿ. ತುಂಬ ಟೇಸ್ಟ್ ಅಂದರೆ ಟೇಸ್ಟ್ ಆಗಿರುತ್ತೆ. ನೋಡ್ಬೋದು ನೀವು, ನಮ್ಮದು ಕಬಾಬು ಈಗಾಗಿದೆ ನೋಡ್ಬೋದು, ಚೆನ್ನಾಗಿ ಬೆಂದಿದೆ. ತುಂಬ ಉರಿಯಾಗಿ ಉಟ್ಕೋಬೇಡ್ರಿ, ಮೀಡಿಯಮ್ ಫ್ಲೇಮ್ನಲ್ಲೇ ಇರಲಿ. ಯಾಕಂದರೆ ಇದು ಚೆನ್ನಾಗಿ ಬೇಯಬೇಕು ರೀ, ಬೆಂದಾಗೆ ಅದು ಟೇಸ್ಟ್ ಒಳ್ಳೆ ಟೇಸ್ಟ್ ಬರೋದು. ನಾವು ಜಾಸ್ತಿ ಉರಿ ಇಟ್ಕೊಂಡ್ರೆ ಅದು ಮೇಲೆ ಬೆಂದಂಗೆ ಅನಿಸುತ್ತೆ, ಒಳಗೆ ಹಸಿ ಹಸಿ ಆಗಿರುತ್ತೆ. ಅದಕ್ಕಾಗಿ ನಾವು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿರಿ. ಒಂಚೂರು ನಮಗೆ ಒಡೆದೇ ಹೋಗಿಲ್ಲ, ನಾವು ಹೆಂಗೆ ಹಾಕಿದ್ದೇವಲ್ರಿ ಹಾಗೆ ಇದೆ ನೋಡಿರಿ ಚೆನ್ನಾಗಿ. ನೋಡಿರಿ ನಮ್ಮದು ಇದು ಸೋಯಾ ಕಬಾಬು ಈ ಥರನೇ ಆಗಿದೆ. ನಾನು ನಿಮಗೆ ಶೇಪ್ ತೋರಿಸ್ಬೇಕಂತೇಳಿ ಈ ಥರ ಮಾಡ್ಕೊಂಡಿದ್ದೀನಿ. ನೀವು ಸ್ವಲ್ಪ ಇದನ್ನು ಸೈಜು ತೆಳುವಾಗಿ ಮಾಡ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಅಂದರೆ ಇದು ಮೇಲೆ ಬೆಂದಿರುತ್ತೆ, ಸ್ವಲ್ಪ ಒಳಗಡೆ ಹಸಿ ಇರುತ್ತೆ. ಸ್ವಲ್ಪ ಬಿಸಿ ಇದ್ದಾಗ ತಿಂದರೆ ಅದು ಹಸಿ ಹಸಿ ಇರುತ್ತೆ. ಸ್ವಲ್ಪ ನೀವು ಆರಿಸ್ಬಿಟ್ಟು ತಿಂದರೆ ಒಳ್ಳೆಯದು. ನೀವು ಈ ಥರ ಅದನ್ನು ಮಾಡ್ಕೋಬೋದು ನೋಡಿರಿ. ಈ ಥರ ಮಾಡ್ಕೊಂಡ್ರೆ ನಿಮಗೆ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ. ಇದು ನಿಮಗೆ ನೀವು ಗೋಬಿ ಮಂಚೂರಿ ತಿಂತೀರಲ್ರಿ, ಅದೇ ಥರನೇ ಬರುತ್ತೆ ನೋಡ್ಬೋದು ನೀವು. ನೀವು ಬೇಕಿದ್ದರೆ ಇದೇ ಥರನೇ ಶೇಪ್ ಮಾಡ್ಕೋಬೋದು, ಚೆನ್ನಾಗಿ ಬೆಂದಿರುತ್ತೆ. ಈ ಥರ ಅಂತಂದರೆ ಸ್ವಲ್ಪ ಒಳಗೆ ಹಸಿ ಹಸಿಯಾಗಿರುತ್ತೆ, ಅದಕ್ಕೇ ಅಂದರೆ ಚೆನ್ನಾಗಿ ಬೆಂದಿರುತ್ತೆ, ತೊಂದರೆ ಏನಿಲ್ಲ. ಆದರೆ ನಿಮಗೆ ಮಕ್ಕಳಿಗೆ ಎಲ್ಲ ಚೆನ್ನಾಗಿ ಅನಿಸೋದಂದರೆ ಈ ಥರನೇ ಚೆನ್ನಾಗಿ ಅನಿಸುತ್ತೆ. ನೀವು ಮನೆಯಲ್ಲಿ ಇದೇ ಥರ ಮಾಡಿರಿ, ಈ ಥರ ಮಾಡ್ಕೊಂಡ್ರೆ ಚೆನ್ನಾಗಿ ಟೇಸ್ಟಾಗಿರುತ್ತೆ ಮತ್ತು ಗರಿ ಗರಿಯಾಗಿಯೂ ಇರುತ್ತೆ. ಮತ್ತು ಮಕ್ಕಳಿಗೆ ದೊಡ್ಡವರಿಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಈ ಥರ ಆದ್ರೂ ಮಾಡ್ಕೋಬೋದು, ಈ ಥರ ಆದರೂ ಮಾಡ್ಕೋಬೋದು. ಇದು ತುಂಬ ಚೆನ್ನಾಗಿದೆ, ಟೇಸ್ಟಾಗಿರುತ್ತೆ ಮತ್ತು ಪ್ರೋಟೀನು ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಮಾಡ್ಕೊಂಡು ತಿನ್ನಿರಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನಮಗೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋನ ನೋಡಿ. ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.